ಇದನ್ನಂತೂ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತಿಲಕ್ ಪಾತ್ರ ಈಗ ಮುಕ್ತಾಯವಾಗ್ತಿರುವಂತದ್ದು ಎಲ್ಲರಿಗೂ ಬೇಸರ ಇದೆ. ಅಣ್ಣ ತಮ್ಮನ ಆಕ್ಟಿಂಗ್ ಜನರು ತುಂಬಾನೇ ಇಷ್ಟಪಟ್ಟಿದ್ರು. ಒಂದೊಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು, ಒಳ್ಳೆ TRP ಕೂಡ ಪಡ್ಕೊಂಡಿತ್ತು. ಬಿಗ್ ಬಾಸ್ ಸೂರಜ್ ಅವರಿಗೆ ಬಿಗ್ ಬಾಸ್ ಬಳಿಕ ಸಿಕ್ಕಿದಂತ ಆಫರ್ ಈ ಪವಿತ್ರ ಬಂಧನ. ಸೊ ಇದರಲ್ಲಿ ಪರಿಚಯವಾಗಿದ್ದು ಸೂರಜ್ ಮತ್ತೆ ತಿಲಕ್ ಪಾತ್ರವನ್ನ ಮಾಡ್ತಿದ್ದಂತ ಯಶಸ್ ಅವರು. ಸೊ ಅಣ್ಣ ತಮ್ಮನ ಒಂದು ಬಾಂಡಿಂಗ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಮತ್ತೆ ಧಾರಾವಾಹಿ ಶುರುವಾಗಿ ಕೇವಲ ಒಂದು 2 ತಿಂಗಳಾಗಿರ್ಬೋದು ಅಷ್ಟೇನೆ. ಇದರಲ್ಲಿ ಈಗ ತಮ್ಮಯ್ಯನ ಪಾತ್ರ ಅಂತ್ಯ ಆಗಿದೆ, ಕಾರಣ ಅಪಘಾತವಾಗುತ್ತೆ. ಸೊ ಹೀಗಾಗಿ ಕಥೆಯೇ ಕೂಡ ಮುಕ್ತವಾಗಬೇಕಾಗಿರುವಂತ ಒಂದು ಸ್ಥಿತಿ. ಅಂದ್ರೆ ತಿಲಕ್ ಪಾತ್ರ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಮುಕ್ತವಾಗುತ್ತೆ. ಇನ್ನೇನಿದ್ರು ಈಗ ಅಸಲಿ ಆಟ ಶುರುವಾಗುವುದು. ಪವಿತ್ರ ಮತ್ತೆ ಏನಿದೆ ಅಣ್ಣಯ್ಯ ದೇವ್ ಅವರ ಒಂದು ಮದುವೆಯ ಒಂದು ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ನೆಕ್ಸ್ಟ್ ಎಪಿಸೋಡ್ ಶುರುವಾಗ್ತಾ ಹೋಗುತ್ತೆ. ಮಹಾ ತಿರುವು ಅಂತ ಹೇಳ್ಬೋದು. ಈಗ ರಿಯಲ್ ಲೈಫ್ ನಲ್ಲೂ ಕೂಡ ಅವರು ಉತ್ತಮವಾದಂತಹ ಬಾಂಡಿಂಗ್ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿದ್ರು. ಈಗ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೂರಜ್ ಅವರು ತಮ್ಮಯ್ಯ ಆಕ್ಟಿಂಗ್ ನ. ತಮ್ಮಯ್ಯ ಅಂದ್ರೆ ಯಶಸ್. ಸೊ ಅವರಿಬ್ಬರ ಒಂದು ಬಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು. ಈಗ ಬಹಳಷ್ಟು ರೀತಿಯಲ್ಲಿ ಭಾವುಕರಾಗಿದ್ದಾರೆ. ತಮ್ಮಯ್ಯನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಟ್ವಿಸ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ವಿಭಿನ್ನವಾಗಿ ಬಂತು. ಒಳ್ಳೆ TRP ಸಹ ಪಡೆದುಕೊಂಡಿದೆ ಈ ಧಾರಾವಾಹಿ. ಪವಿತ್ರ ಬಂಧನ ಚೆನ್ನಾಗಿ ನಡೆಸ್ತಾರೆ. ಮತ್ತೆ ಹೀರೋಯಿನ್ ಆಗಿ ಇದರಲ್ಲಿ ಅಮೂಲ್ಯ ಅವ್ರು ಕಾಣಿಸ್ಕೊತಾ ಇರೋದು, ಪವಿತ್ರ ಪಾತ್ರವನ್ನ ಮಾಡ್ತಾ ಇರೋದು. ನೆಕ್ಸ್ಟ್ ಅಪ್ಕಮಿಂಗ್ ಕೂಡ ಬಹಳಷ್ಟು ಮಹಾ ತಿರುವುಗಳು ಕೂಡ ಪಡೆದುಕೊಳ್ಳುತ್ತೆ. ಇನ್ನ ದೇವ್ ಅವರ ಒಂದು ಮದುವೆಯೂ ಸಹ ನಡೆಯಬೇಕಿದೆ ಪವಿತ್ರ ಅವರ ಜೊತೆಗೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ನಿಮ್ಗೂ ಕೂಡ ಇಷ್ಟ ಈ ಅಣ್ಣ ತಮ್ಮನ ರೋಲ್ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ತಮ್ಮಯ್ಯನನ್ನ, ತಪ್ಪದೆ ಕಮೆಂಟ್ ಮಾಡಿ.